ಆಗಿಲ್ಲ ತಾನೆ? ಸೇಫ್ ಆಗಿದ್ರೆ ಅಲ್ವಾ? ಸರ್ ನನಗೇನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ನಾನು ಗಾಡಿ ಸಿಗುತ್ತೇನೋ ಅಂತ ಹುಡುಕ್ತೆ ಸರ್, ಆದರೆ ಒಂದು ಗಾಡಿನೂ ಸಿಗ್ಲಿಲ್ಲ. ಅಷ್ಟೊತ್ತಿಗೆ ಮೊಬೈಲು ಬಂದಾಗೋಯ್ತು. ಅದಾದ್ಮೇಲೆ ಆ ಹುಡುಗರು ನಾನು ಹಿಂದೆ ಬಿದ್ದಿದ್ದು. ಆದರೆ ನಂಗೇನೂ ಆಗಿಲ್ಲ ಸರ್. ಅಷ್ಟೊತ್ತಿಗೆ ಆ ಪೊಲೀಸರೆಲ್ಲ ಬಂದರು. ಹುಷಾರಾಗಿದ್ದೆ. ಎಲ್ಲರೂ ಸೇರಿ ನಿಮ್ಮನ್ನ ರೋಡ್ ಮಧ್ಯದಲ್ಲಿ ಬಿಟ್ಟು ಬರ್ತಾಯಿದ್ರು. ನಾನು ಮಾತ್ರ ಹೆಲ್ಪ್ಲೆಸ್ ಆಗಿ ಅಲ್ಲೇ ನಿಂತಿದ್ನಲ್ಲ ಹೆಂಡತಿ. ಗಂಡನಾಗಿ ಇದಕ್ಕಿಂತ ಸೋಲ್ಬೇಕಾ ನನಗೆ? ಐಮ್ ರಿಯಲಿ ಸಾರಿ ಹೆಂಡತಿ. ಸರ್ ಹಾಗೆಲ್ಲ ಹೇಳ್ಬೇಡಿ, ಇದರಲ್ಲಿ ನಿಮ್ದೇನು ತಪ್ಪಿಲ್ಲ. ನೀವು ಕೂಡ ಏನು ಮಾಡೋಕ್ಕಾಗ್ತಿತ್ತು? ನಂಗೆ ಅರ್ಥ ಆಗುತ್ತೆ. ಬಟ್ ಸ್ಟಿಲ್ ಎಲ್ಲರ ಮುಂದೆನೂ ಸುಳ್ಳು ಹೇಳಿ ಹೇಳಿ ಮ್ಯಾನೇಜ್ ಮಾಡಿ ಸಾಕಾಗೋಗಿದೆ ಹೆಂಡತಿ ನನಗೆ. ತುಂಬ ದಿನ ಇದೆಲ್ಲ ಇರಲ್ವಲ್ಲ ಬಿಡಿ ಸರ್. ಸದ್ಯ ನೀವು ಸೇಫಾಗಿ ನಾನಿರೋ ಕಡೆನೇ ಬಂದ್ರಲ್ಲ, ಅಷ್ಟು ಸಾಕು ನನಗೆ. ಆ ಕೊರ್ಗಜ್ಜ ಈ ಕಾವೇರಿನ ಯಾವತ್ತಿದ್ರೂ ಅಗಸ್ತ್ಯ ಮುನಿಗಳ ಹತ್ರನೇ ಸೇರಿಸೋದು. ಇದೇ ನನ್ನ ಗಮ್ಯ ಅನ್ನೋದು ನನಗೆ ಗೊತ್ತಾಗಿದೆ ಸರ್. ನೀವೇನೂ ಆತಂಕ ಪಡ್ಕೋಬೇಡಿ. ನಾನು ಇವಾಗ ಸದ್ಯಕ್ಕೆ ನಿಮ್ಮ ಕೊರ್ಗಜ್ಜನೇ ನಂಬಿದ್ದೀನಿ. ಬನ್ನಿ, ಅಲ್ಲೆಲ್ಲ ಕಾಯ್ತಾ ಇರ್ಬೋದು. ಸರ್ ಕೈ ಬಿಡಿ. ಅಮ್ಮ, ನೀನು ಸುಮ್ಮನೆ ಆ ಟೆನ್ಷನಲ್ಲಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡಿ ಆಯಾಸ ಮಾಡ್ಕೋಬೇಡ. ಟೆನ್ಷನ್ ಮಾಡ್ಕೊಂಡ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ. ಇಲ್ವಾ? ಕೂತ್ಕಮ್ಮ, ಕೂತ್ಕ. ಹೇಗಪ್ಪ ಕೂತ್ಕೊಳ್ಳೋದು? ಈ ಅಂಬಿಕಾ ಅನಿಕಾ ಸೇರ್ಕೊಂಡು ಕಾವೇರಿಗೆ ಏನ್ ಮಾಡಕ್ ಹೊರಟಿದಾರೋ? ಕಾವೇರಿ ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಆಗಿದೆ. ಅಗಸ್ತಿನ್ ಫೋನು ರಿಂಗ್ ಆಗ್ತಾ ಇದೆ, ಅವನ್ ತೆಗಿತಿಲ್ಲ. ಅವಳಿಗೆ ಏನಾಯ್ತೋ, ಏನ್ ಮಾಡ್ತಿದ್ದಾಳೋ ಯಾವುದು ಗೊತ್ತಾಗ್ತಿಲ್ಲ. ಏ ಅಂಬಿಕಾ, ಹೇಳ್ತಾ ಇದ್ದೀನಿ ಕೇಳಿಸ್ಕೋ. ಕಾವೇರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ನ ಸುಮ್ಮನೆ ಮಾಡೋದಿಲ್ಲ ನಾನು. ಶಶಿ, ಯಾವಳಿಗೋಸ್ಕರನೋ ಹೆಂಡತಿನೇ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತೀರಾ? ಆಯ್ತು, ನಾನು ಒಬ್ಳು ತಾಯಿಯಾಗಿ ನನ್ನ ಮಗಳ ಜೀವನ ಅವಳಿಂದ ಹಾಳಾದ್ರೆ ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ಅಲ್ಲ, ನಾನು ನೋಡೋದು ಮಾತು ಕೇಳು ನೀನು. ಶಶಿ, ನೀವಿಬ್ರು ಸುಮ್ಮನೆ ಇರ್ತೀರಾ? ಅಗಸ್ತ್ಯ ಫೋನ್ ಮಾಡ್ತಿದ್ದಾನೆ. ಹೇಳು ಅಗಸ್ತ್ಯ. ಒಮ್ಮೆ ಹೇಳಿ. ನಿಮ್ಮ ಮಿಸ್ ಕಾಲ್ ಇತ್ತು, ಅದಕ್ಕೆ ಕಾಲ್ ಮಾಡಿದೆ. ಏನು ವಿಷಯ? ಅಗಸ್ತ್ಯ, ನೀನೇ ಹೇಳ್ಬೇಕು. ಅಲ್ಲಿ ಕಾವೇರಿ ಹೇಗಿದ್ದಾಳೆ? ಅನಿಕಾ ಅವಳನ್ನ ರೋಡಲ್ಲೇ ಇಳಿಸ್ಬಿಟ್ಟು ಹೋದ್ಲಂತೆ. ನೀನು ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ಯಾ? ಏನಾಗ್ತಿದೆ? ಇದೆಲ್ಲ ನಿಜನಾ? ನಿಜ ಪಮ್ಮಿ. ಐ ವಾಸ್ ಕಂಪ್ಲೀಟ್ಲಿ ಹೆಲ್ಪ್ಲೆಸ್. ಓ, ಹಾಗಂತ ಗಂಡನಾದ ನಿನಗೆ ರೆಸ್ಪಾನ್ಸಿಬಿಲಿಟಿ ಬೇಡವೇನೋ? ಅವಳು ಮೊಬೈಲ್ ಬೇರೆ ಸ್ವಿಚ್ ಆಫ್ ಬರ್ತಿದೆ. ಎಲ್ಲಿ ಅಂತ ಹುಡ್ಕೋದು ನಾವು ಅವಳನ್ನ? ಟೆನ್ಷನ್ ಮಾಡ್ಕೋಬೇಡಿ ಪಮ್ಮಿ, ಕಾವೇರಿ ಅವರು ಇಲ್ಲಿದ್ದಾರೆ. ಹಾ 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 ಏನ್ ಹೇಳಿದೆ? ಒಂದ್ ನಿಮಿಷ. ನೀನ್ ಹೇಳಿದಿನ ಮತ್ತೆ ರಿಪೀಟ್ ಮಾಡು. ಲೈವ್ ಕಾಮೆಂಟ್ರಿ. ಹೇಳು ಅಗಸ್ತ್ಯ. ಅದೇ ಪಮ್ಮಿ, ನೀವು ಹೇಳ್ತಾ ಇದ್ರಲ್ಲ, ಒಳ್ಳೆ ಮನ್ಸಿರೋರ್ಗೆ ಒಳ್ಳೇದೇ ಆಗತ್ತೆ, ದೇವ್ರವ್ರ ಜೊತೆ ಇರ್ತಾನೆ ಅಂತ. ಹಾಗೆ ಆಯ್ತು ಗೊತ್ತಾ? ನಾವು ಕಾವೇರಿ ಅವ್ರನ್ನ ಕಾರಿಂದ ಇಳಿಸಿದ್ವಲ್ಲ, ಆ ಜಾಗಕ್ಕೆ ನನಗೆ ಪರಿಚಯ ಇರೋ ಪೊಲೀಸ್ ಒಬ್ರು ಅಲ್ಲಿಗೆ ದೇವ್ರ ತರ ಹೋಗಿ ನಾವಿರೋ ಜಾಗಕ್ಕೆ ಕಾವೇರಿ ಅವ್ರನ್ನ ಕರ್ಕೊಂಡು ಬಂದು ಬಿಟ್ಟು ಹೋದ್ರು. ಶಿ ಈಸ್ ಸೇಫ್ ವಿತ್ ಮಿ ನೌ. ಅಬ್ಬಾ, ನಿಜವಾಗ್ಲೂ ಆ ಪೊಲೀಸು ದೇವ್ರು ಕಣಪ್ಪ. ಪಮ್ಮಿ, ನಿಮಗೆ ನಾನು ಆಮೇಲೆ ಕಾಲ್ ಮಾಡ್ತೀನಿ. ಪರವಾಗಿಲ್ಲ ಪಾಪು, ನೀನ್ ಹುಷಾರು. ಅಬ್ಬಾ, ಅವಳು ಸೇಫ್ ಆಗಿದ್ದಾಳೆ ಶಶಿ. ನನ್ಗೀಗ ಸಮಾಧಾನ ಆಯ್ತು. ನನಗೂ ಸಮಾಧಾನ ಆಯ್ತಮ್ಮ. ಏನ್ ಅಂಬಿಕಾ ಅವ್ರೆ, ನಿಮಗೂ ಸಮಾಧಾನ ಆಯ್ತಾ?
ಯಾರ್ಯಾರೋ ಏನೇನೋ ಹೇಳಿ ಕಾವೇರಿ ದಿಕ್ಕು ತಪ್ಪಿಸೋದಕ್ಕೆ ಪ್ರಯತ್ನ ಪಟ್ಟರು. ಅಂದ ಮಾತ್ರಕ್ಕೆ ಕಾವೇರಿ ದಿಕ್ಕು ತಪ್ತಾಳ ಶಶಿ? ಕಾವೇರಿ ಜೀವನದಿ, ಅದು ಸೇರ್ಬೇಕಾಗಿರೋ ಜಾಗನ ತಲುಪುತ್ತೆ. ಹಾಗೆ ನಮ್ಮ ದೇವರು ಕಾವೇರಿನ ಸೇರ್ಬೇಕಾಗಿರೋ ಜಾಗಕ್ಕೆ ಸೇರಿಸ್ಬಿಟ್ಟ. ಏನಂಬಿಕಾ, ಪಾಯಸ ಇನ್ನೂ ಇರ್ಬೇಕಲ್ವಾ? ಅದ್ಯಾಕೆ ಈಗ? ಸಂತೋಷ ಇರುವಾಗ ಬಾಯಿ ಸಿಹಿ ಮಾಡ್ಬೇಕಲ್ವಾ? ಇವತ್ತು ಹೇಗೋ ನೀನೇ ನಿನ್ ಕೈಯಾರ ಮಾಡಿರೋ ಪಾಯಸ ಇದೆಯಲ್ಲ, ಅದನ್ನೇ ತಿನ್ನೋಣ. ತಗೊಂಬಾ. ಇದೇನೇ ಅಂಬಿಕಾ, ಈಗ ಒಳ್ಳೆ ಗರ ಬಡ್ದವ್ರ ತರ ನಿಂತಿದ್ಯಾ? ಅಮ್ಮ ಹೇಳ್ತಾ ಇದ್ದಾರಲ್ಲ, ಹೋಗಿ ಪಾಯಸ ತಗೊಂಬಾ. ತರಕ್ ಮುಂಚೆ ನೀನು ಒಂದು ಕಪ್ ಪಾಯಸ ತಿಂದ್ಬಿಟ್ಟು ತಗೊಂಬಾ. ಈಗ ನೀನು ಇಟ್ಟಿರೋ ಮೆಣಸಿನ್ಕಾಯಿ ಘಾಟ್ ಕಮ್ಮಿ ಆಗೋದಕ್ಕೆ ಮಿನಿಮಮ್ ಅಂದ್ರು ಒಂದು ಬಕೆಟ್ ಪಾಯಸ ಕುಡಿಬೇಕು. ಮನೆ ಅಲ್ವಾ, ಅಷ್ಟೊಂದಿರಲ್ಲ. 2 ಕಪ್ ತಗೊಂಬ, ನೀನು ಕುಡಿ. ಹೋಗು, ಗೋ ಗೋ. ಪೊಲೀಸ್ ಅವ್ರನ್ನ ಕರ್ಕೊಂಡ್ಬಂದು ಡ್ರಾಮಾ ಮಾಡೋಷ್ಟು ಹೆಚ್ಕೊಂಡ್ಬಿಟ್ಟಿದೆ ನೀನು. ಒಟ್ಟಿಗೆ ಏನ್ ತಿಂತ್ಯಾ? ಎಷ್ಟು ಬೈದ್ರು ನಮ್ ಹಿಂದಿನ ಬರ್ತಿರ್ತಿಯಲ್ಲ. ಅಲ್ಲ, ನೀನ್ ಏನ್ ಅನ್ಕೊಂಡಿದ್ಯಾ? ನಿನ್ ತಲೆನಲ್ಲಿ ಏನಿದೆ, ಅದ್ ಏನ್ ಮಾಸ್ಟರ್ ಪ್ಲಾನ್ ಮಾಡಿದ್ಯಾ ಅಂತ ಹೇಳ್ಬಿಡು. ವಿ ಕಂಟ್ರೋಲ್ ಯೋರ್ ಸೆಲ್ಫ್. ಸುಮ್ಮನೆ ಮೂಡ್ ಹಾಳು ಮಾಡ್ಕೊಂಡು ರೆಸ್ಟ್ ಆಫ್ ದ ಡೇನ ಹಾಳು ಮಾಡ್ಕೋಬೇಡ. ಹಾಳಾಗಕ್ಕೆ ಇನ್ನೇನಿದೆ ಬ್ರೋ? ಬಂದ ತಕ್ಷಣ ನನ್ ಫೋಟೋ ಶೂಟ್ ಎಲ್ಲ ಹಾಳಾಯ್ತಲ್ಲ. ಇವಳು ಕಾಲ್ ಇಟ್ಟಿದ ಕಡೆ ಎಲ್ಲ ಫ್ಲಾಪ್ ಶೋ. ದರಿದ್ರದವಳು. ಕರೆಕ್ಟಾಗಿ ಹೇಳ್ದೆ ವೃಂದ. ಚೂಡ್ ಯಾಕೋ ಒಳ್ಳೆ ಬೇತಾಳನಾಗಿ ಐ ಮೀನ್ ನಮ್ಮ ಬೆನ್ನಿಂದ ಬಿದ್ದಿದ್ದಾಳೋ ಏನೋ. ಎಷ್ಟು ದೂರ ಕಳ್ಸಿದ್ರು ಮತ್ತೆ ಮತ್ತೆ ಬರ್ತಾನೆ ಇರ್ತಾಳೆ. ನಾನು ಹೇಳಿದ್ದೆ ಇವಳನ್ನ ನಮ್ಮ ಸ್ಕೂಲಿಗೆ ಸೇರಿಸ್ಕೊಳ್ಳೋದು ಬೇಡ ಅಂತ. ಆದರೆ ನನ್ನ ಮಾತು ಯಾರು ಕೇಳ್ತಾರೆ? ಈಗ ಅದರ ಇಫೆಕ್ಟ್ನ ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಇವಳು ಎಲ್ಲಿ ಬಂದರೂ ಬರೀ ಎಡುವಟ್ಟೆ, ಜೊತೆಗೆ ಶ್ರೀಮಂತಿಗೆ ಆಸೆ ಬೇರೆ. ಸಿಟಿಗೆ ಬರುವಾಗ ರೆಡ್ ಬಸ್ ಹತ್ಕೊಂಡು ಬಂದ್ಬಿಡ್ತಾರೆ, ಆಮೇಲೆ ವಾಪಸ್ ಅಂತೂ ಹೋಗಲ್ಲ. ಆದರೆ ಎಲ್ಲಿ ಓಡಾಡೋದಕ್ಕೂ AC ಕಾರೇ ಬೇಕು ಅನ್ನೋ ರೇಂಜಿಗೆ ಬೆಳೆದ್ಬಿಡ್ತಾರೆ. ಸೆಸ್, ನೀವು ಮಾಡಿರೋ ತಪ್ಪಿಗೆ ಪಾಪ ಇವ್ರಿಗೆ ಯಾಕೆ ಬೈತಾ ಇದ್ದೀರಾ? ಏನು ಮಾತಾಡ್ತಿದ್ದೆ ಅಗಸ್ತ್ಯ ನೀನು? ಇಲ್ಲಿ ತಪ್ಪಾಗಿರೋದು ಯಾರಿಂದ? ನೀನು ನಮ್ಮ ಮೇಲೆ ಬ್ಲೇಮ್ ಮಾಡ್ತಿದ್ಯಲ್ಲ. ನಾವು ತಪ್ಪು ಮಾಡಿದ್ವಾ? ಅಲ್ವಾ ಮತ್ತೆ ಬಾಬಾ, ಇವ್ರನ್ನ ನಮ್ಮ ಜೊತೆ ಕಳಿಸಿದ್ಯಾರು? ಮಾಮ್. ಆದರೆ ಕಾರಿಂದ ಅಲ್ಲಿಂದ ಇಳಿಸಿದ್ಯಾರು? ಸೆಸ್. ಬೇಡ ಹಾಗೆಲ್ಲ ಮಾಡಬೇಡಿ ಅಂತ ನಾನು ತಡೆಯೋಕ್ಕೆ ಬಂದರು, ನನ್ನನ್ನು ತಡೆದು ಇವ್ರನ್ನ ಫೋರ್ಸ್ಫುಲ್ಲಿ ಅಲ್ಲಿಂದ ಕಳಿಸಿದ್ಯಾರು? ವೃಂದ. ಹಾಗಿದ್ಮೇಲೆ ತಪ್ಪು ಯಾರ್ದು? ನಿಮ್ಮದೇ ತಾನೇ? ಬಾವ, ಕಾವೇರಿ ಅವರೇನೋ ನನಗೆ ಗೊತ್ತಿರೋ ಇನ್ಸ್ಪೆಕ್ಟರ್ ಕೈಗೆ ಸಿಕ್ಕಿದ್ರು, ಓಕೆ. ಅಲ್ಲಿಗೆ ಏನಾದರೂ ಪೊಲೀಸ್ ಜೀಪ್ ಹೋಗಲಿಲ್ಲ ಅಂತಂದಿದ್ರೆ ಆ ಹುಡುಗರು ಏನು ಮಾಡ್ತಾಯಿದ್ರೋ ಏನೋ ಇವ್ರನ್ನ. ಹಾಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಮಗೆ ಲೈಫ್ ಲಾಂಗ್ ಗಿಲ್ಟ್ ಆ್ಯಂಡ್ ರಿಗ್ರೆಟ್ ಫ್ಯಾಕ್ಟರ್ ಕಾಡ್ತಿತ್ತಲ್ವಾ? ಮಾಮ್ ಒತ್ತಾಯ ಮಾಡಿ ಇವ್ರನ್ನ ನಮ್ಮ ಜೊತೆ ಕಳಿಸಿರ್ಲಿಲ್ಲ ಅಂದಿದ್ರೆ ಹೀಗೆಲ್ಲ ಆಗ್ತಾನೆ ಇರಲಿಲ್ಲ. ಫೋಟೋಶೂಟ್ ಸ್ಪಾಯ್ಲ್ ಆಯಿತು ಅಂತ ವೃಂದ ಕೋಪನೇ ಮಾಡ್ಕೋತಿರ್ಲಿಲ್ಲ ಅಲ್ವಾ ವೃಂದ? ಈಗ ನೀವೇ ಹೇಳಿ, ಎಲ್ಲರೂ ಸೇರ್ಕೊಂಡು ಮಾಡಿರೋ ತಪ್ಪಾನೆ ಇದು? ಅಗಸ್ತ್ಯ, ನೀನ್ ಸುಮ್ಮನೆ ಇವಳನ್ನ ವಹಿಸ್ಕೊಂಡು ಬರೋದಕ್ಕೆ ನಮ್ಮನ್ನೆಲ್ಲ ಬ್ಲೇಮ್ ಮಾಡಬೇಡ. ಇವಳು ಅಷ್ಟೊಂದು ಇನ್ನೋಸೆಂಟ್ ಆಗಿದ್ದಿದ್ರೆ ಮತ್ತೆ ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು? ಅದೇ ಮತ್ತೆ ಮನೆ ಅಡ್ರೆಸ್ ಹೇಳಿದಿದ್ರೆ ಅವಳ ಮನೆಗೆ ಡ್ರಾಪ್ ಮಾಡ್ತಿರ್ಲಿಲ್ವಾ? ಹೇಗೂ ರೆಸಾರ್ಟ್ ಹೆಸರು ಗೊತ್ತಿತ್ತಲ್ವಾ, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾಳೆ.